ಯಾಕಪ್ಪ ಹಿಂಗ್ ಗುರಾಯಿಸ್ತಾ ಇದ್ಯಾ? ನೋಡಕ್ ಆಗ್ತಾ ಇಲ್ಲ ಕಣ ನೀನು. ಯಾಕಪ್ಪ? ಶ್ರುತಿ ಬಿಟ್ಟು ತಪ್ಪು ಮಾಡ್ದೆ ಅನಿಸ್ತಾ ಇದೀಯಾ? ನೀನು ಮನಸ್ಸು ಮಾಡಿದ್ರೆ ಇವತ್ತವಳು ನಿನ್ ಜೊತೆ ಇರ್ತಿದ್ಲು. ಮನ್ಸ್ ಮಾಡಿದ್ರನ ಏನ್ ಪಡ್ಕೊಳಕಪ್ಪ? ಇವಾಗೆಲ್ಲ ಆಡ್ಬೇಕು ಕಾಮನ್ ಗುರು. ಹುಡ್ಸಿದಪ್ಪ ಬಿಟ್ಟು ಹೋಗಕ್ ಆಗಲ್ಲ, ಜೊತೆಗಿರ್ಲೇಬೇಕು. ಇನ್ನ ನೀನು ನನ್ ಜೀವದ ಗೆಳೆಯ, ನೀನ್ ನನಗ್ ಬಿಟ್ರು ನಾನ್ ನಿನ್ನ ಬಿಡಲ್ಲ. ಇನ್ನ ಅವಳಿಗೆ ಏನೋ ಬಂದಿತ್ತ ಅಂತ ಕರ್ಮ, ನಾನೇ ಬಿಟ್ಬಿಟ್ಟೆ. ಅದು ಸರಿ, ಹೇಳ್ರಿ ಲವ್ ಸ್ಟೋರಿಲು ಹುಡುಗಿ ಅಣ್ಣ ಅಪ್ಪ ಹಳೆ ಬಾಯ್ ಫ್ರೆಂಡ್ಸ್ ವಿಲನ್ ಆದ್ರೆ ನಿನ್ ಲವ್ ಸ್ಟೋರಿಲಿ ನೀನೇ ವಿಲನ್ ಆಗೋದೇ ಅಲ್ಲೋ ಅಪ್ಪ. ಆದ್ರೆ ನನ್ ಸಿಚುವೇಶನ್ ಇದೆ ಅಲ್ಲ, ಸರಿಯಾಗಿದೆ ಸಿಚುವೇಶನ್. ಬರೋ ರಾಂಗ್ ಟೈಮಿಂಗ್ ಆದ್ರೂ ಎಲ್ಲ ಸರಿ ಹೋಗತ್ ಅನ್ಕೊಂಡೆ. ಆದ್ರೆ ಆ ಭಗವಂತಂಗೆ ಯಾಕೋ ಈ ಲವ್ ಸ್ಟೋರಿ ಮೇಲೆ ಇಷ್ಟನೇ ಇಲ್ಲ ಅನ್ಸತ್ತೆ. ಹುಡುಕಿ ಯಾರು ಕೇಳ್ದಿರಂತ ಸಂಕಷ್ಟಗಳನ್ನ ನನಗೇ ಕೊಡ್ತಾನೆ ಅವನು. ಅಯ್ಯೋ, ಇವಾಗ ರಿಸೆಪ್ಷನ್, ಬೆಳಿಗ್ಗೆ ಮದುವೆ, ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಾ ಹೋಗೋಣ. ಎಲ್ಲಿಗೋ? ಶ್ರುತಿ ಜಗನ ಎಣ್ಣೆ ಅಂಗಡಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಇವಳು ಮದ್ವೆ ಕರ್ಕೊಂಡ್ ಬಂದಿದೆಯಲ್ಲ. ಬೇಡ ಕಣ, ಒಟ್ಟು ಬೇಡ ಕಣ. ಲವ್ ಮಾತು ಕೇಳ, ಬೇಡ ಕಣ. ಬಾ ಹೋಗೋಣ. ಬೇಡವಾ ಲವ್? ಥೂ, ನನ್ ಮಗ ಏನೋ ತಗಲಾಕಿಸ್ತಾನೆ ಇವತ್ತು. ಎಷ್ಟು ಅಂತ ಒಳ್ಳೆ ನೋಡ್ತೀಯ ಬಿಡ, ಮುಗ್ದೋಗಿರೋ ಚಾಪ್ಟರ್ ಕಣ್ಣವಳು. ಹೌದೌದು, ಇಳಿಸಲ್ಲ ಕೈ ಹಿಡಿಯೋ ಭಾಗ್ಯ ಈ ಕೈಗಿಲ್ಲ ಬಿಡು. ಗಣಪತಿ ಇನ್ವಿಟೇಷನ್ ಬಹಳ ಚೆನ್ನಾಗಿ ಮಾಡಿದ್ಯಾ. ಅಲ್ವೋ, ನಿನ್ ಫ್ರೆಂಡ್ ರಿಸೆಪ್ಷನ್ಗೆ ಇಷ್ಟು ಲೇಟ್ ಆಗಿ ಬಂದಿದ್ಯಲ್ಲ ನೀನು. ಬಾ, ಕ್ಯೂನಲ್ಲಿ ನಿಂತ್ಕೋ, ಮಾತಾಡ್ಸ್ಕೊಂಬರ್ರಿ ಅಂತ. ಈಗಲೂ ಸಂಕೋಚ ಮಾಡ್ತಿದ್ಯಲ್ಲ. ಹೋಗಿ ಅವಳನ್ನ ಮೀಟ್ ಮಾಡಿ ಊಟ ಮಾಡಿ ತಾಂಬೂಲ ತಗೊಂಡು ಹೋಗ್ಬೇಕಾ? ನಾನು ಆ ಕಡೆ ನೋಡ್ಕೊತೀನಿ. ಹೋಗು ನೀವು, ನೀವೆಲ್ಲ ಫ್ರೆಂಡ್ಸ್ ಅಲ್ಲ? ಅಂಕಲ್. ಹಾಯ್. ವಾಪಸ್ ಹೋಗೋಣ ಅಂದ್ರೆ ಬೇಬಿ ಬೇರೆ ನೋಡ್ತಾ ಇದೆ. ಆದ್ರೂ ಬೇಡ ಕಣ. ಇವ್ರನ್ನ ಒಳಗ್ ಬಿಟ್ಟಿದ್ದು ನೋಡ್ಲಿಲ್ಲ ಅಣ್ಣ, ಗೊತ್ತಾಗಿಲ್ಲ. ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಗೆ ವಿಶ್ ಮಾಡ್ಲಿ? ಹಿಂಗೋ ಚೆನ್ನಾಗಿರೋ ಅಷ್ಟೇ. ನೋಡ್ರಿ ಅಲ್ಲಿ, ನಂಗೆ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ಅಯ್ಯೋ ರಾಮ, ಇವಕ್ಕೆ ಏನ್ ಬಂದೈತಿ? ಇವಕ್ಕೆ ಅಲ್ಲಿ ನೋಡಿ ಹೆಂಗ್ ಆಡ್ತವೆ.
ಆರ್ತಿ ಮತ್ತು ಆತನ ಸ್ನೇಹಿತ ಭೂಷಣ್ಗೆ ಹಿಗ್ಗ ಮುಗ್ಗ ಥಳಿಸಿ ಹೊರಗೆ ಹಾಕಿದ್ದಾರೆ. ಈ ಮನೆ ನೆಮ್ಮದಿನೇ ಹಾಳು ಮಾಡ್ಬಿಟ್ಲು ನಿನ್ ಮಗಳು. ಸಾಕ ಟಿವಿ ಆಫ್ ಮಾಡೆ, ಬೆಳಗ್ಗೆಯಿಂದ ತೋರಿಸ್ತಾ ಇದ್ದಾರೆ. ನೀನು ಬರ್ದಿರೋ ಕಾಂಟ್ರವರ್ಷಿಯಲ್ ಕಾರ್ಟೂನ್ಗೆ ಹೋದಲ್ ಬಂದಲ್ಲೆಲ್ಲ ಜನ ನನಗೆ ಮಕ್ಕ ಹೋಗಿಟ್ಟಿದ್ದಾರೆ. ಈಗ ನಿನ್ ಕೈ ಬೇರೆ ಹೋದೋದ್ ಕಡೆ ಎಲ್ಲ ಒಂದೊಂದು ಕತೆ ಮಾಡುತ್ತೆ. ಈಗ ಇನ್ನೊಂದು ಕಾಂಟ್ರವರ್ಸಿ ಮಾಡ್ಕೊಂಡ್ ಬಂದಿದ್ಯಾ. ಸ್ವಲ್ಪ ಗ್ಯಾಪ್ ಕೊಡು ಸುಧಾರಿಸ್ಕೊಳ್ಳೋಕೆ. ನೀನ್ ಆ ಹುಡುಗಿನ ಲವ್ ಮಾಡ್ತೀಯ ನಿಜ, ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕೆ ಆ ಮದುವೆ ಮನನೇ ಆಗ್ಬೇಕಿತ್ತ. ಆ ಹುಡುಗಿ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ಅಷ್ಟು ಜನದ ಎದುರುಗಡೆ ಮರ್ಯಾದೆ ಕಳೆದ್ರೆ ಅವ್ರು ನಿಂಗೆ ಅವ್ರ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರ. ಹಿಂಗೆ ಆದ್ರೆ ನೀನ್ ಕಾರ್ಟೂನಿಸ್ಟ್ ಆಗಲ್ಲ, ನೆಕ್ಸ್ಟ್ ಸೀಸನ್ ಅಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗ್ತೀಯ. ಇಳ್ಸ ಎತ್ಬಿಡ್ ನಾನು ಯಾವಾಗ್ಲೂ. ಆ ಹುಡುಗಿ ಯಾವತ್ ನಿನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ಲು ಅವತ್ತೇ ನನಗನ್ಸಿತ್ತು, ಕಳ್ಳನ ಮಗ ನೀನೇನೋ ನಡೆಸ್ತಿದೀಯ ಅಂತ. ಅವಳು ನಮ್ಮ ಮನೆ ಸೊಸೆ ಅಂತ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಮದುವೆ ಮಾಡ್ಕೊಳಕ್ ನೀನ್ ಇಂಥ ಕಾಂಟ್ರವರ್ಸಿ ಮಾಡ್ತೀಯ ಅಂತ ನಂಗೆ ಗೊತ್ತಿರ್ಲಿಲ್ಲ. ಈರಪ್ಪ ಫೋನ್ ಬಂತು. ನಾನು ಊದಶಂಕ ಊತಾನೆ ಇದ್ದೀನಿ, ನೀನ್ ಮಾಡೋದ್ ಮಾಡ್ತಾನೆ ಇರು. ಇದು ನಮಗಂತ ಬರುತ್ತೆ ಮುಖ. ಹಲೋ ಗಣಿ, ಏನ್ ಮಾಡ್ತಿದ್ಯಾ? ಏನಿಲ್ಲ, ಆರಾಮಾಗಿ ಮನೇಲಿ ಕೂತಿದ್ದೀನಿ. ಎಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ ಗಣಿ. ಬೆಳಿಗ್ಗೆಯಿಂದ ತೋರಿಸ್ತಾ ಇದ್ದಾರೆ. ನಮ್ಮ ಅಪ್ಪನೂ ನೋಡಿದ್ರು, ನಾನೇ ಬೇಕಂತ ಸೀನ್ ಕ್ರಿಯೇಟ್ ಮಾಡಿ ಮದ್ವೆ ನಿಲ್ಸಿದ್ದೀನಿ ಅನ್ಕೊಂಡಿದ್ದಾರೆ. ಆಗಿದೆಲ್ಲ ಒಳ್ಳೇದೇ ಆಯ್ತು ತಾನೆ. ಇಲ್ದಿದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನನ್ ಮದ್ವೆ ನಿಲ್ಸಕ್ ಆಗ್ತಿತ್ತಾ? ಗಣಿ, ಈಗ್ಲೇ ನಿನ್ನ ನೋಡ್ಬೇಕು ಅನ್ಸ್ತಿದೆ. ಸಿಗ್ತೀಯಾ? ಈಗ್ಲಾ? ಎಲ್ಲಿ? ಸದ್ಯದ ಪರಿಸ್ಥಿತಿಲಿ ನಾನಂತೂ ಹೊರಗ್ ಬರಕ್ ಆಗಲ್ಲ. ನೀನೇ ಮನೆ ಹತ್ರ ಬಾ. ನಿಮ್ ಮನೆ ಹತ್ರ ಬಂದ್ರೆ ನಿಮ್ಮಪ್ಪ ನನ್ನ ಪಕ್ಕಾ ಮುಗಿಸ್ಬಿಡ್ತಾರೆ. ಅವ್ರ ಮನೇಲಿ ಇಲ್ಲ ಕಣೋ. ನಿನ್ ಮನೆ ಹತ್ರ ಬಾ, ನಾನು ಹೇಗಾದ್ರೂ ಮ್ಯಾನೇಜ್ ಮಾಡಿ ಆಚೆಗೆ ಬರ್ತೀನಿ. ಓಕೆ, ಬಾಯ್. ಹಾಯ್. I'm feeling so happy now. ಒಂದ್ ಕಡೆ ನನ್ ಮದ್ವೆ ಪ್ರಿಪರೇಷನ್ಸ್, ಒಡವೆ, ಚೌಲ್ಟ್ರಿ, ಸೀರೆ ಅಂತ ಎಲ್ಲಾರು ಓಡಾಡ್ತಾ ಇದ್ರೆ ನನ್ ಹಿಂಸೆ ಅನ್ಸಕ್ ಶುರು ಆಗಿತ್ತು. ಇನ್ನೊಂದ್ ಕಡೆ ನೀನು ನನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾತಾಡ್ತಾ ಇರ್ಲಿಲ್ಲ. ನಿನಗ್ ಫೋನ್ ಮಾಡಿದ್ರೆ ನೀನ್ ಫೋನು ರಿಸೀವ್ ಮಾಡ್ತಾ ಇರ್ಲಿಲ್ಲ. ನನ್ ಜೀವನದಲ್ಲಿ ದೊಡ್ಡ ಮಿಸ್ಟೇಕ್ ಮಾಡಿದೀನಿ ಅಂತ ಅವಾಗ ಅನ್ಸಕ್ ಶುರು ಆಯ್ತು. ನೀ ನನ್ ರಿಸೆಪ್ಷನ್ಗೆ ಬಂದು ಅಷ್ಟೊಂದ್ ಜನದ ಮುಂದೆ ನನ್ ಮದ್ವೆ ನಿಲ್ಲಿಸ್ತೀಯ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ನಾನು ಅನ್ಕೊಂಡಿರ್ಲಿಲ್ಲ. ವೇಟ್ ವಾಟ್? ಭೂಷಣ್ ಜೊತೆ ನಾನು ಎಣ್ಣೊಡಿತಾ ಇದ್ದೆ. ನಿನ್ನ ಲಾಸ್ಟ್ ಟೈಮ್ ನೋಡ್ಬೇಕಂತ ಅನಿಸ್ತು, ಅದಕ್ಕೆ ಮದ್ವೆ ಮನೆಗೆ ಬಂದ್ಬಿಟ್ಟೆ. ಅದು ಬೇರೆ ನೀವಪ್ಪ ಸಡನ್ ಆಗಿ ಕರ್ಕೊಂಡ್ಬಂದಿ ಲೈನಲ್ಲಿ ನಿಲ್ಸ್ಬಿಟ್ರು. ಸೊ ನೀನಲ್ಲ ನಿನ್ ಲೆಫ್ಟ್ ಹ್ಯಾಂಡ್ ನನಗೆ ಹಗ್ ಮಾಡಿದ್ದ? ಹಂಗಲ್ಲ, ನಿನ್ಗೆ ನನ್ ಕಂಡ್ರೆ ಇಷ್ಟಾನೇ ಇಲ್ವಾ? ಇಲ್ಲ ಶ್ರುತಿ, ಹಂಗಲ್ಲ. ಇಡಿಯಟ್ ಯು ಆರ್. ಎಷ್ಟು ಧೈರ್ಯ ಇವನ್ಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ, ಬಟ್ ನೀನ್ ನನ್ ರಿಸೆಪ್ಷನ್ಗೆ ಲಾಸ್ಟ್ ಟೈಮ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ಯಾ? ಅಯ್ಯೋ ಇಲ್ಲ ಶ್ರುತಿ, ನನ್ ಮಾತು ಕೇಳು. I don't want to listen to you. ಶ್ರುತಿ, ಏನ್ ಮಾಡಿದ್ನ ನೀನು? ಶ್ರುತಿ, No. ಶ್ರುತಿ, listen to me. What? I love you. I missed you so much. I missed you too. ರಿಸೆಪ್ಷನ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ನೀನಾ? ಅಪ್ಪ, ಮತ್ತೆ ನನ್ನ ಮಗ ತಲೆ ಕೆಡಿಸ್ತಾ ಇದೆಯಾ? ನಿನ್ನ ಮಾತೆ ನಮ್ಮ ಕೇಳೋದು. 100 ಜನ ಸಂಬಂಧಿಕರ ಮುಂದೆ ನನ್ನ ಮಾನ ಮರ್ಯಾದೆ ಹರಾಜಾಕಿದ್ದಾನೆ. ಇವನು ನಿನಗೆ ಅಪ್ಪ ಅಮ್ಮನಿಗಿಂತ ಜಾಸ್ತಿ ಆಗ್ಬಿಟ್ಟ. ಹಿಂಗೆ ಹೇಳಿದ್ರೆ ಬುದ್ಧಿ ಬರಲ್ಲ. ಮೊದ್ಲೇ ಒಂದ್ ಕೈ ಸರಿ ಇಲ್ಲ, ಇನ್ನೊಂದ್ ಕೈ ನಿನ್ನ ಮಾತು ಕೇಳಬೇಕು. ನಿಲ್ಸ ಗಾಡಿನ ಮಾತು ಕೇಳಿದ್ರೆ